ನಮಸ್ಕಾರ. ಇವತ್ತು ಟಾಟಾ IPL 2026 ಒಂದು ಫೈನಲ್ ಮ್ಯಾಚ್ ಆಗುತ್ತೆ. ನಮ್ಮದು ಹಳೆಯ ಅನುಭವ ಏನಿದೆ ಅಂದರೆ, ಈ ಮ್ಯಾಚ್ ಮುಗಿದ ಮೇಲೆ ಜನ ಚೆನ್ನಮ್ಮ ಸರ್ಕಲ್ ಆಗಲಿ RPD ಕ್ರಾಸ್ ಆಗಲಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ಕೆಲವರು ಕುಡಿದುಕೊಂಡು ಬರ್ತಾರೆ, ಕೆಲವರು ಅಲ್ಲಿ ಬಂದು ಗಲಾಟೆ ಮಾಡ್ತಾರೆ. ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಈ ವರ್ಷ ನಾವು ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಸಂಭ್ರಮಾಚರಣೆ ಮಾಡೋಕ್ಕೆ ಅನುಮತಿ ನೀಡ್ತಾ ಇಲ್ಲ. ಅದರ ಜೊತೆಗೇ ನಮ್ಮ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಇಂಪಾರ್ಟೆಂಟ್ ಜಂಕ್ಷನ್ಗಳಲ್ಲಿ ಆಲ್ಕೋ ಬ್ರೇತ್ ಅನಲೈಸರ್ಸ್ ತಗೊಂಡು ನಿಂತಿರುತ್ತಾರೆ. ಅವರು ಎಲ್ಲ ಈ ಮ್ಯಾಚ್ ಮುಗಿದ ಮೇಲೆ ಏನು ಮೂವ್ಮೆಂಟ್ ಇರುತ್ತೆ ಅವರಿಗೆ ಮಾನಿಟರ್ ಮಾಡ್ತಾರೆ. ಬ್ಯಾರಿಕೇಡ್ಸ್ ಹಾಕೊಂಡು ಕೂಡ ಇವರು ಟ್ರಾಫಿಕ್ ಮೂವ್ಮೆಂಟ್ಗೆ ರೆಗ್ಯುಲೇಟ್ ಮಾಡ್ತಾರೆ. ಅದರ ಜೊತೆಗೆ ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ಇಟ್ಕೊಂಡು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಕೂಡ ನಮ್ಮದು ಚೆಕಿಂಗ್ ಮಾಡ್ತಾರೆ. ಸೊ ಒಟ್ಟಾರೆ ಎಲ್ಲ ಬೆಳಗಾವಿ ನಗರವಾಸಿಯವರು ನಮಗೆ ಸಹಕಾರ ನೀಡಬೇಕು. ಡ್ರಂಕ್ ಆ್ಯಂಡ್ ಡ್ರೈವಿಂಗ್ದು ಫೈನ್ 10,000 ರೂಪಾಯಿ ಇದೆ. ಎರಡನೇ ಸಲ ಅವರೇ ಸೇಮ್ ವ್ಯಕ್ತಿ ಸಿಕ್ಕಿದರೆ ಆ ಫೈನ್ 15,000 ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ಮ್ಯಾಚ್ ಮುಗಿದ ಮೇಲೆ ರೋಡ್ ಮೇಲೆ ಜೋರಾಗಿ ಗಾಡಿಯನ್ನು ನಡಾಯಿಸೋದು, ಕಿರ್ಚಾಡುವುದು ಮತ್ತು ಸಂಭ್ರಮ ಆಚರಣೆ ನೆಪದಲ್ಲಿ ಬೇರೆ ಇನ್ನೂ ಇಲ್ಲಿಗಲ್ ಚಟುವಟಿಕೆ ಮಾಡುವುದು ಈ ಎಲ್ಲ ನಿಷೇಧಿಸಲಾಗಿದೆ. ನೀವು ಎಲ್ಲರೂ ನಮಗೆ ಸಹಕಾರ ನೀಡಿ ಅಂತ ನಿಮಗೆ ಕೋರಿಕೆ. ಧನ್ಯವಾದಗಳು. ನಮಸ್ಕಾರ. ಇವತ್ತು ಟಾಟಾ IPL 2026 ಒಂದು ಫೈನಲ್ ಮ್ಯಾಚ್ ಆಗುತ್ತೆ. ನಮ್ಮದು ಹಳೆಯ ಅನುಭವ ಏನಿದೆ ಅಂದರೆ, ಈ ಮ್ಯಾಚ್ ಮುಗಿದ ಮೇಲೆ ಜನ ಚೆನ್ನಮ್ಮ ಸರ್ಕಲ್ ಆಗಲಿ RPD ಕ್ರಾಸ್ ಆಗಲಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ಕೆಲವರು ಕುಡಿದುಕೊಂಡು ಬರ್ತಾರೆ, ಕೆಲವರು ಅಲ್ಲಿ ಬಂದು ಗಲಾಟೆ ಮಾಡ್ತಾರೆ. ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಈ ವರ್ಷ ನಾವು ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಸಂಭ್ರಮಾಚರಣೆ ಮಾಡೋಕ್ಕೆ ಅನುಮತಿ ನೀಡ್ತಾ ಇಲ್ಲ. ಅದರ ಜೊತೆಗೇ ನಮ್ಮ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಇಂಪಾರ್ಟೆಂಟ್ ಜಂಕ್ಷನ್ಗಳಲ್ಲಿ ಆಲ್ಕೋ ಬ್ರೇತ್ ಅನಲೈಸರ್ಸ್ ತಗೊಂಡು ನಿಂತಿರುತ್ತಾರೆ. ಅವರು ಎಲ್ಲ ಈ ಮ್ಯಾಚ್ ಮುಗಿದ ಮೇಲೆ ಏನು ಮೂವ್ಮೆಂಟ್ ಇರುತ್ತೆ ಅವರಿಗೆ ಮಾನಿಟರ್ ಮಾಡ್ತಾರೆ. ಬ್ಯಾರಿಕೇಡ್ಸ್ ಹಾಕೊಂಡು ಕೂಡ ಇವರು ಟ್ರಾಫಿಕ್ ಮೂವ್ಮೆಂಟ್ಗೆ ರೆಗ್ಯುಲೇಟ್ ಮಾಡ್ತಾರೆ. ಅದರ ಜೊತೆಗೆ ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ಇಟ್ಕೊಂಡು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಕೂಡ ನಮ್ಮದು ಚೆಕಿಂಗ್ ಮಾಡ್ತಾರೆ. ಸೊ ಒಟ್ಟಾರೆ ಎಲ್ಲ ಬೆಳಗಾವಿ ನಗರವಾಸಿಯವರು ನಮಗೆ ಸಹಕಾರ ನೀಡಬೇಕು. ಡ್ರಂಕ್ ಆ್ಯಂಡ್ ಡ್ರೈವಿಂಗ್ದು ಫೈನ್ 10,000 ರೂಪಾಯಿ ಇದೆ. ಎರಡನೇ ಸಲ ಅವರೇ ಸೇಮ್ ವ್ಯಕ್ತಿ ಸಿಕ್ಕಿದರೆ ಆ ಫೈನ್ 15,000 ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ಮ್ಯಾಚ್ ಮುಗಿದ ಮೇಲೆ ರೋಡ್ ಮೇಲೆ ಜೋರಾಗಿ ಗಾಡಿಯನ್ನು ನಡಾಯಿಸೋದು, ಕಿರ್ಚಾಡುವುದು ಮತ್ತು ಸಂಭ್ರಮ ಆಚರಣೆ ನೆಪದಲ್ಲಿ ಬೇರೆ ಇನ್ನೂ ಇಲ್ಲಿಗಲ್ ಚಟುವಟಿಕೆ ಮಾಡುವುದು ಈ ಎಲ್ಲ ನಿಷೇಧಿಸಲಾಗಿದೆ. ನೀವು ಎಲ್ಲರೂ ನಮಗೆ ಸಹಕಾರ ನೀಡಿ ಅಂತ ನಿಮಗೆ ಕೋರಿಕೆ.